ನಮಗೆ ಈ ವಿಜಯೋತ್ಸವ ಯಾಕೆ ಬೇಕು ಸರ್? ನಾವು ದೇಶ ರಕ್ಷಣೆ ಮಾಡಿ ಬಂದವರು. ವಿಜಯೋತ್ಸವನ ನಾವು ಕುಟುಂಬದ ಒಂದು ಹಬ್ಬ, ಮಾಜಿ ಯೋಧರ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡುತ್ತಾ ಇದ್ದೀವಿ. ಇಷ್ಟು ದಿನಾನು ನಾವು ಮಾಡ್ಕೊಂಡ್ ಬಂದಂತ ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ. ಈ ಒಂದು ನಮಗೆ ಏನು ಸವಲತ್ತು ನೀಡಿದೆ, ನಮ್ಗೇನು ಸರ್ಕಾರ ನೀಡದೇ ಇರುವಾಗ ಸರ್ಕಾರದ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಜಿಲ್ಲಾಡಳಿತ ಕಾರ್ಯಕ್ರಮವನ್ನ ನಾವು ಕೈಗೆತ್ಕೊಂಡು ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ವಿಜಯ ಸಿಕ್ಕಿಲ್ಲ. ಕೇವಲ ನಾವು ವಿಜಯ ಏನಕ್ಕೋಸ್ಕರ ಕೇಳ್ತಿದೀವಿ ಅಂದ್ರೆ, ಆಸ್ಪತ್ರೆ ಜಮೀನಿಗೆ ನಾವು ಹೋರಾಟ ಮಾಡಿ ಇದುವರೆಗೂ ಸಿಕ್ಕಿಲ್ಲ. ಆ ನೋವಿನಿಂದ ನಮ್ಗೆ ವಿಜಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ವಿ. ಈ ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳಾಗ್ಬೋದು, ತಾಲೂಕು ಅಧಿಕಾರಿಗಳಾಗ್ಬೋದು ಎಚ್ಚೆತ್ಕೊಂಡು ಏನಾದರೂ ಜಮೀನ್ ಮಂಜೂರು ಮಾಡಿದ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ, ಇಲ್ಲ ಅಂದ್ರೆ ಬಹಿಷ್ಕರಿಸಿ ಜಿಲ್ಲಾಡಳಿತಕ್ಕೆ ಮುಖ್ಯ ಆಗ್ತೀವಿ. ಕೋಲಾರ ಜಿಲ್ಲೆಯಲ್ಲಿ 6650 ಜನ ಮಾಜಿ ಯೋಧರಿದ್ದಾರೆ. 1600 ಜನ ಅಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ಯೋಧರಿದ್ದಾರೆ. ದಿನೇ ದಿನೇ ಈ ಅಗ್ನಿವೀರರಿಗೂ ಇದಕ್ಕೂ ಭರ್ತಿ ಆಗ್ತಾನೆ ಇದ್ದಾರೆ. ಸರ್, ನಮ್ದು ಎಲ್ಲ ಕುಟುಂಬ ಲೆಕ್ಕ ಹಾಕೊಂಡ್ರೆ 30,000 ಜನ ನಾವು ಇದೀವಿ ಕೋಲಾರ ಜಿಲ್ಲೆಯಲ್ಲಿ. ಈ 30,000 ಜನನ ನಮ್ಮ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮನ್ನ ಬರೀ ಯಾವುದಕ್ಕೂ ಈ ವೋಟ್ ಬ್ಯಾಂಕಿಗೆ ಮಾತ್ರ ಬಳಸ್ಕೊಳ್ತಾರೆ ವಿನ ಸವಲತ್ತಿಗೆ ನಮ್ಮನ್ನ ರಾಜಕೀಯ ವ್ಯಕ್ತಿಗಳು ಯಾರೋ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ನಾವು ಕೇಳಿದ್ರೆ ಇದೋ ಮಾಡ್ತೀವಿ ಅದೋ ಮಾಡ್ತೀವಿ ಅಂತಾರೆ. ಆದ್ರೆ ಇದೇ ಕೋಲಾರ ಜಿಲ್ಲೆಯಲ್ಲಿ ರಾಜಕೀಯ ವ್ಯಕ್ತಿಗಳ ಜಮೀನ್ ಎಷ್ಟಿದೆ ಸರ್? ಎಷ್ಟು ಮಂಜೂರು ಮಾಡ್ಕೊಂಡಿದ್ದಾರೆ? ಕೇವಲ 10 ಗುಂಟೆ ಜಮೀನ್ ಮಂಜೂರು ಮಾಡೋಕ್ಕೆ ಯಾರಿಗೂ ಅರ್ಹತೆ ಇಲ್ವಾ? ಯಾವ ಅಧಿಕಾರಿಗೂ MLA ಆಗ್ಬೋದು, MP ಆಗ್ಬೋದು, ಕೊಡ್ಸೋಕ್ಕಾಗಲ್ವಾ? ನಾವೇನು ನಮ್ಮ ಸ್ವಂತಕ್ಕೆ ಕೇಳ್ತಾ ಇದ್ದೀವಾ? ಏನೂ ಇಲ್ಲ. ನಾವು ಕೇಳ್ತಾ ಇರೋದು 30,000 ಜನಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ನಾವು ಒಂದು 10 ಗುಂಟೆ ಜಮೀನ್ ಕೇಳ್ತಾ ಇದ್ವಿ. 10 ಗುಂಟೆ ಜಮೀನ್ ಕೊಡಕ್ ಆಗ್ತಾ ಇಲ್ಲ. ನಮ್ಮ MLA MP ಹೆಂಗಿದಾರೋ ಅದೇ ರೀತಿ ಆಡಳಿತ ನಡೆಸುವಂತ ಅಧಿಕಾರಿಗಳು ಅವ್ರಿಗೆ ಸರಿಯಾಗಿ ತಾಳ ಹಾಕೊಂಡಿದ್ದಾರೆ. ಬೇರೆ ಕೇವಲ ನಾವು ಏನಪ್ಪ ವಾರ್ ಅಂತ ದೇಶ ರಕ್ಷಣೆ ಮಾಡ್ಬೇಕಷ್ಟೇ, ಇನ್ನೇನಕ್ಕೂ ನಾವು ಲಾಯಕ್ಕಿಲ್ಲ. ಇಲ್ಲಿ ಈಗ ಏನಾದ್ರು ವಾರ್ ಡಿಕ್ಲೇರ್ ಆದ್ರೆ ನಮ್ಮನ್ನು ಕಾಲ್ ಮಾಡ್ತಾರೆ. ನಾವು ಅವಾಗ ಹೋಗ್ಬೇಕು. ನಮ್ಮ ಪ್ರಾಣ ಹೋದ್ರು ಪರವಾಗಿಲ್ಲ. ಅವಾಗ ಬಂದು ಒಂದು ಹೂನಾರ ಹಾಕ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋದ್ರೆ ಇನ್ ಯಾರು ತಿರುಗಿ ನೋಡಲ್ಲ. ನಿನ್ ಕಷ್ಟ ಸುಖ ನಾವೇನು ನಮ್ಮ ಮನೆಗೆ ಲೈಟ್ ಕೊಡು, ರೇಷನ್ ಕೊಡು, ನಮ್ಮ ಮಕ್ಕಳಿಗೆ ಇದು ಕೊಡು ಅಂತ ನಾವು ಕೇಳ್ತಾ ಇಲ್ಲ. ನಮ್ಗಾಗಿ 10 ಗುಂಟೆ ಜಮೀನ್ ಕೊಡ್ರಿ ಸಾಕು. ದುಡ್ಡು ರೆಡಿ ಇದೆ, ಬಿಲ್ಡಿಂಗ್ ರೆಡಿ ಮಾಡ್ಕೊಂಡು ನಾವು ಬಿಲ್ಡಿಂಗ್ ಕಟ್ಕೊಂಡು ಆಸ್ಪತ್ರೆ ನಡೆಸ್ತೀವಿ. ಇಷ್ಟಕ್ಕೂ ನಮ್ಗೆ ಅದನ್ನು ಮಂಜೂರು ಮಾಡಕ್ ಆಗಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು ನಮ್ಗೆ ತಿಳಿದೆ. ಈ ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಪತ್ರಿಕಾ ಮಿತ್ರರು ನಮಗೆ ಪ್ರೋತ್ಸಾಹಿಸ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿ ಇದೆ.